ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ಬೆಂಗಳೂರಿನ BMTC ಬಸ್ನ ಅವಸ್ಥೆಯನ್ನು ನೋಡಿ. ಬೆಂಗಳೂರಿನ BMTC ಬಸ್ಗಳ ತುಂಬ ಅಡ್ವರ್ಟೈಸ್ಮೆಂಟ್ಗಳದೇ ಕಾರ್ಬಾರಾಗಿದೆ. ಎಲ್ಲಿ ನೋಡಿದ್ರು ಬಸ್ ತುಂಬ ಅಡ್ವರ್ಟೈಸ್ಗಳು ತುಂಬಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲ, ಈ ಬಸ್ಸಲ್ಲಿ ಸರಿಯಾದ ಒಂದು ನಂಬರ್ ಪ್ಲೇಟ್ ಕಾಣಿಸ್ತಾ ಇಲ್ಲ, ಬೋರ್ಡ್ ಕೂಡ ಕಾಣಿಸ್ತಾ ಇಲ್ಲ. ಮತ್ತೆ ಇದೇನು ಖಾಸಗಿ ಬಸ್ಸು ಇಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಬೆಂಗಳೂರು ನಗರ ಸಾರಿಗೆ ಬಸ್ಸು ಅನ್ನೋದು ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ಈ ಅಡ್ವರ್ಟೈಸ್ಮೆಂಟ್ ಹಾಕೋದು ಅಂತಂದರೆ ಒಂದು ರೀತಿಲಿ ಚಿಕ್ಕದಾಗಿ ಹಾಕಿದ್ರೆ ಓಕೆ, ಇವರು ಬಸ್ ತುಂಬ ಈ ರೀತಿ ಅಡ್ವರ್ಟೈಸ್ಗಳನ್ನ ಹಾಕೊಂಡ್ರೆ ಸಾರ್ವಜನಿಕರಿಗೆ ಬಸ್ಸು ಯಾವ ರೂಟ್ ಹೋಗುತ್ತೆ, ಯಾವ ಬಸ್ಸು ಏನು ಅನ್ನೋಂಥ ಕನ್ಫ್ಯೂಷನ್ ಇವಾಗ ಶುರುವಾಗಿದೆ. ಎಲ್ಲ ಬಸ್ಸುಗಳಿಗೂ ಕೂಡ ಅಡ್ವರ್ಟೈಸನ್ನು ಸಂಪೂರ್ಣವಾಗಿ ಬಸ್ ತುಂಬ ಹಾಕಲಾಗಿದೆ. ಬಸ್ ತುಂಬ ಅಡ್ವರ್ಟೈಸನ್ನು ಹಾಕ್ಬಿಟ್ರೆ ನಮಗೆ ಬಸ್ಸನ್ನು ಐಡೆಂಟಿಫೈ ಮಾಡೋದಕ್ಕೆ ಕೂಡ ಆಗ್ತಿಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ಹಾಕಿದಾರಲ್ಲ ಆ ವಿಂಡೋಸ್ ಹತ್ರ ಏನಿದೆ, ವಿಂಡೋ ಇಂದ ಮೇಲ್ಗಡೆ ಇದೆಯಲ್ಲ ಅದನ್ನು ಕೂಡ ಕಂಪ್ಲೀಟ್ ಆಗಿ ಅಡ್ವರ್ಟೈಸ್ಗಳ ಮೂಲಕ ಬಂದ್ ಮಾಡಿದ್ದಾರೆ. ಇನ್ನು ಒಳಗಡೆ ಇರುವಂತ ಪ್ಯಾಸೆಂಜರ್ಸ್ಗೆ ಹೊರಗಡೆ ಯಾವ ಏರಿಯಾ ಬಂತು, ಯಾವ ಸ್ಟಾಪ್ ಬಂತು ಅನ್ನೋದು ಖಂಡಿತವಾಗಿಯೂ ಒಂದು ಸ್ವಲ್ಪನೂ ಕಾಣಿಸೋದಿಲ್ಲ. ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟು ಬಸ್ಗಳಿಗೆ ಬೇಕಿತ್ತಾ ಅಂತ ಅನ್ನೋದು ಒಂದು ಕ್ವಶನ್ ಆಗಿದೆ. ಇವಾಗ ಒಂದೊಂದು BMTC ಬಸ್ ಕೂಡ ಒಂದೊಂದು ಕಲರ್ ಇದೆ. ಮತ್ತು BMTC ಬಸ್ಸು ಯೂನಿಫಾರ್ಮ್ ಆಗಿ ಅದರದೇ ಆದಂತಹ ಕಲರು ಮತ್ತು ಅದು ಲೋಗೋ ಎಲ್ಲ ಇರುತ್ತೆ. ಇವರು ಈ ರೀತಿಯಾಗಿ ಸಂಪೂರ್ಣವಾಗಿ ಅಡ್ವರ್ಟೈಸ್ನಿಂದ ಬಂದ್ ಮಾಡಿಬಿಟ್ರೆ ಪ್ಯಾಸೆಂಜರ್ಸ್ಗೆ ತುಂಬ ಅನಾನುಕೂಲ ಆಗಿರೋದಂತೂ ನಿಜ. ಆಮೇಲೆ ಒಳಗಡೆ ಇರೋವಂಥ ಪ್ಯಾಸೆಂಜರ್ಸು ಕೂತಿರೋರಿಗೆ ಕಿಟಕಿಯ ಹೊರಭಾಗ ಚೆನ್ನಾಗಿ ಕಾಣಿಸುತ್ತೆ. ನಿಂತ್ಕೊಂಡಿರೋವಂಥ ಪ್ಯಾಸೆಂಜರ್ಸ್ಗೆ ಅವರು ಈ ರೀತಿ ಕಂಪ್ಲೀಟಾಗಿ ಬಂದ್ ಮಾಡಿದ್ರೆ ಹೊರಗಡೆ ಏನು ಕಾಣಿಸೋದೇ ಇಲ್ಲ. ಹಾಗೂ ಸ್ಟಾಪ್ ಬಂದರೆ ಯಾವ ಸ್ಟಾಪ್ ಬಂತು, ನಾವು ಎಲ್ಲಿ ಇಳ್ಕೋಬೇಕು ಅನ್ನೋದು ಕೂಡ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಹಾಗಾಗಿ ಈ ವ್ಯವಸ್ಥೆ ನಿಜಕ್ಕೂ ತುಂಬ ಜನಗಳಲ್ಲಿ ಗೊಂದಲನ ಉಂಟು ಮಾಡಿದೆ. ಈ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ನ ಸಂಪೂರ್ಣವಾಗಿ ಬಸ್ ತುಂಬ ಹಾಕ್ಕೊಂಡು ಒಂದೊಂದು ಬಸ್ಸು ಒಂದೊಂದು ಕಲರಲ್ಲಿ ಹೋಗ್ತಾ ಇದೆ ಅಂತಂದರೆ ಇದು ಏನು ಅಂತಲೇ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಈ ಥರದ ಒಂದು ಅಡ್ವರ್ಟೈಸ್ಮೆಂಟ್ಗಳು ಬೇಕಾಗಿರಲಿಲ್ಲ. ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಬರ್ತಾ ಇದೆ ಸರಿ, ಹಾಗಂತ ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತಂದರೆ ಈ ರೀತಿಯ ಅಡ್ವರ್ಟೈಸ್ಮೆಂಟ್ಗಳು ನಿಜಕ್ಕೂ ಇದು ಬೇಕಾಗಿರಲಿಲ್ಲ ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ವಿಡಿಯೋ ವೀಕ್ಷಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳು.